ಆ ಪ್ರೋಗ್ರಾಮ್ ಹಾಕ್ಕೋಬೇಕು, ಈ ಪ್ರೋಗ್ರಾಮ್ ಹಾಕ್ಕೋಬೇಕು, ಯಾವುದು ಚಿಂತೆ ಇಲ್ಲ. ಅಲ್ಲ, ಲೈಫ್ ಟೈಮ್ ಏನಾದರೂ ಸಣ್ಣ ಪುಟ್ಟ ಡಿವೈಸ್ ಕಿರಿಕಿರಿ ಬಂತಂದ್ರೆ ಏನಪ್ಪ ಅಂದ್ರೆ ಪ್ರಾಬ್ಲಮ್ ಬಂದರೆ ಸರ್ವಿಸ್ ಸೆಂಟರ್ ಕಳಿಸಿದ್ರೆ 1-2 ಡೇಸಲ್ಲಿ ರಿಪೇರಿ ಆಗ್ತದೆ, ಒಳ್ಳೆ ಬರ್ತದೆ. 2 ವರ್ಷದೊಳಗಡೆ ಏನಾರ ಪ್ರಾಬ್ಲಮ್ ಆಯ್ತಂದ್ರೆ ಪೀಸ್ ಟು ಪೀಸ್ ಹೊಸದು ಬರ್ತದೆ. ಆಮೇಲೆ ಟೆಕ್ನಿಕಲ್ ಇಶ್ಯೂ ಅಂತಂದರೆ ಹೋಗಿ ಮೈನರ್ ಆಗಿ ಒಂದು 5,000 ರೂಪಾಯಿ ಒಳಗಡೆ ನಿಮ್ಮದು ಚಾರ್ಜ್ ಆಗುತ್ತೆ. ಹೆಸಿಟೇಟ್ ಮಾಡ್ಕೋಬೇಡಿ. ದಿಸ್ ಈಸ್ ಅ ಲಾಸ್ಟ್ 100 ಇಯರ್ಸಿಂದ ಇದ್ರ ಮೇಲೆ ರಿಸರ್ಚ್ ಮಾಡಿಬಿಟ್ಟು ಫೈಂಡ್ ಔಟ್ ಮಾಡಿರುವಂಥದ್ದು ಇದು. ಓಕೆ, ಸೊ ಹೀಗಾಗಿ ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಇದೇನಪ್ಪ ಅಂದ್ರೆ ಒಂದು ಅಮೃತ ಥರ ಇದು. ಮೆಡಿಕಲ್ ಸೈನ್ಸ್ಗೆ ಇದು ಒಂದು ವರ ಅನ್ಬೋದು. ಯಾಕಂತಂದರೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಜನ್ರೇಷನ್ ಏನಪ್ಪ ಅಂದರೆ ಡ್ರಗ್ಲೆಸ್ ಥೆರಪಿ ಇದೆ, ಕಂಪ್ಲೀಟ್ ಡ್ರಗ್ಲೆಸ್ ಥೆರಪಿ. ಸೊ ಅದರಲ್ಲಿ ಹೀಲಿ ಅನ್ನೋದು ಒಂದು ಮುಂಚೂಣಿಯಲ್ಲಿರ್ತದೆ. ಸೊ ನಮ್ಮ ಜೊತೆ ಜಾಯಿನ್ ಆಗಿ ನಮ್ಮ ಜೊತೆ ಕೆಲಸ ಮಾಡಿ $multi-million ಬಿಸ್ನೆಸ್ ಇದೆ ಇದರಲ್ಲಿ. ಸೊ ನಾವು ನಿಮ್ಮನ್ನ ಇನ್ವಾಲ್ವ್ಮೆಂಟ್ ಮಾಡ್ಕೊಂಡು ನೀವು ಯಾರು ಫುಲ್ ಟೈಮ್ ಇದನ್ನು ಬಿಸ್ನೆಸ್ ಮಾಡ್ತೀನಿ ಅಂದರೆ, ಅಥವಾ ಯಾರಿಗಾರು ವೆಲ್ ಬೀಯಿಂಗ್ ಪರ್ಪಸ್ಸು ಫುಲ್ ಟೈಮ್ ಡೆಡಿಕೇಟ್ ಆಗಿ ಇನ್ನೊಬ್ಬರ ಆ ನೋವನ್ನು ನಿವಾರಣೆ ಮಾಡೋಕ್ಕೋಸ್ಕರ ನಿಮ್ಮನ್ನು ನೀವು ಡೆಡಿಕೇಟ್ ಮಾಡಿದ್ರಿ ಅಂದರೆ, ನೀವೇನ ಪ್ರಾಣಿಕ್ ಹೀಲರ್ ಇದ್ದರೆ, ರೇಖಿ ಮಾಸ್ಟರ್ ಇದ್ದರೆ, ಅಥವಾ ಏನಪ್ಪ ಅಂದರೆ ಅಕ್ಯುಪ್ರೆಷರ್ ಥೆರಪಿಸ್ಟ್ ಇತ್ತಂದರೆ, ಅಥವಾ ಆರಿಕ್ ಹೀಲರ್ ಥೆರಪಿಸ್ಟ್ ಇದ್ದರೆ, ಅಥವಾ ಯಾರೇ ನೀವೇನಾರ ಹೀಲಿಂಗ್ ಪ್ರೊಫೆಷನಲ್ ಇದ್ದರೆ ಕಾಂಟ್ಯಾಕ್ಟ್ ಮಾಡಿ ಆರಾಮಾಗಿ ನೀವೇನಪ್ಪ ಅಂದರೆ ಇದರಿಂದ ಪ್ಯಾಸಿವ್ ಇನ್ಕಮ್ ಅರ್ನ್ ಮಾಡಬಹುದು. ಪರ್ ಡೇ ಸೆಷನ್ ಚಾರ್ಜ್ ಮಾಡಿ ಇದರಿಂದ ನೀವು ಒಂದು